ನೀವು ಯಾವತ್ತಾದರೂ ರಾಗಿ ಮೋದಕ ತಿಂದಿದ್ದೀರಾ ಫ್ರೆಂಡ್ಸ್? ಇಲ್ವಾ? ಫಸ್ಟ್ ಟೈಮ್ ನೋಡ್ತಿದ್ದೀರಾ? ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಆರೋಗ್ಯಕ್ಕೂ ಸೈ, ಬಾಯಿ ರುಚಿಗೂ ಸೈ ಇವತ್ತಿನ ನಮ್ಮ ರಾಗಿ ಮೋದಕ. ಇದಕ್ಕೆ ನಾನು ಬಾಸ್ಮತಿ ಅಕ್ಕಿಯಿಂದ ಕೋಟಿಂಗ್ ಮಾಡಿದ್ದೀನಿ. 2 ವಿಭಿನ್ನವಾಗಿರೋದು ಮಾಡಿದ್ದೀನಿ. ಒಂದು ಕೋಟಿಂಗು, ಒಂದು ವಿತೌಟ್ ಕೋಟಿಂಗು. ಸೊ ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ. ಯಾವ ರೀತಿ ಮಾಡೋದು ರಾಗಿ ಮೋದಕ ಅಂತ. ಯೂಶಲಿ ಮೈದಾದಲ್ಲಿ ಮಾಡ್ತೀವಿ, ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ. ರಾಗಿಲಿ ವಿಭಿನ್ನವಾಗಿ ವಿಶೇಷವಾಗಿರುತ್ತೆ ರುಚಿ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಂಗಡಿದಾದರೂ ಪರವಾಗಿಲ್ಲ, ಮನೇಲಿ ಮಿಲ್ ಹಾಕ್ಸಿರೋದು ಪರವಾಗಿಲ್ಲ. ಇದಕ್ಕೆ ಕುದಿಯತ್ತಿರೋ ನೀರು ಅಂದರೆ ಬಾಯ್ಲಿಂಗ್ ವಾಟರ್ ಹಾಕ್ಕೊಂಡು, ಇವಾಗ 1 ಕಪ್ ರಾಗಿ ಹಿಟ್ಟಿಗೆ ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಒಂದು ಸಲ ಜಾಸ್ತಿ ನೀರು ಬೇಕಾಗುತ್ತೆ, ಒಂದು ಸಲ ಕಮ್ಮಿ ಬೇಕಾಗುತ್ತೆ. ಬಟ್ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ. ಸೊ ನನಗಿಲ್ಲಿ 3/4 ಕಪ್ಪಷ್ಟು ಬಿಸಿನೀರು ತೊಗೊಂಡಿದ್ದೀನಿ. 1 ಕಪ್ ರಾಗಿ ಹಿಟ್ಟಿಗೆ 3/4 ಕಪ್ಪಷ್ಟು ಕುದೀತಿರೋ ನೀರು. ಬೇಕಿದ್ದರೆ ಉಪ್ಪು ಹಾಕ್ಕೊಳ್ಳಿ, ನಾನು ಉಪ್ಪು ಹಾಕ್ಕೊಂಡಿಲ್ಲ. ಇವಾಗ ದೇವ್ರ ನೈವೇದ್ಯಕ್ಕೆಲ್ಲ ಇಡಬೇಕಾದ್ರೆ ಉಪ್ಪು ಹಾಕಲ್ಲ. ಸೊ ಬೇಕಿದ್ದರೆ ಹಾಕ್ಕೊಳ್ಳಿ, ಆಪ್ಷನ್. ನೋಡಿ, 2 ಚಮಚದಷ್ಟು ಬಿಸಿ ನೀರು ಮಿಕ್ಕಿದೆ ನನಗೆ. ಸೊ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಬಿಟ್ಟು ಒಂದು 5ರಿಂದ 10 ನಿಮಿಷ ಇದನ್ನು ನೆನೆ ಹಾಕ್ಕೊಳ್ಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್. ಯೂಶಲಿ ಮೈದಾ ಮತ್ತು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಮೋದಕ ಅಂತ ಅಂದ್ಕೊಳ್ತೀನಿ. ಕೆಲವರು ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ, ಕೆಲವರು ಮೈದಾದಲ್ಲೂ ಮಾಡ್ತಾರೆ. ಸೊ ಇದನ್ನು ಒಂದು 10 ನಿಮಿಷ ನೆನೆ ಹಾಕ್ಕೊಂಬಿಡೋಣ. ಬನ್ನಿ ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ತೀನಿ. ವಿಶೇಷವಾಗಿರೋ ಫಿಲ್ಲಿಂಗು. ಸ್ವಲ್ಪ ಕಾಯಿ ತುರಿ ತೊಗೊಳ್ಳೋಣ. ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಮಿಕ್ಸಿಲಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಎಷ್ಟು ಕಾಯಿ ತುರಿ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ಬೆಲ್ಲ ತೊಗೊಂಡಿದ್ದೀನಿ. ಸಕ್ಕರೆ ಮಾತ್ರ ಉಪಯೋಗಿಸ್ಕೊಳ್ಬೇಡಿ. ಪ್ರಸಾದ ಅಂತ ಮಾಡ್ತೀವಲ್ಲ, ಸಕ್ಕರೆ ಶ್ರೇಷ್ಠ ಅಲ್ಲ ಬೆಲ್ಲ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತು 1 ಏಲಕ್ಕಿ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಪೌಡ್ರ್ ಇತ್ತು ಅಂದರೆ ಪೌಡ್ರು ಹಾಕ್ಕೊಳ್ಬೋದು. ಇದನ್ನು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ 1 ಚಮಚದಷ್ಟು ಹುರ್ಗಡ್ಲೆ ಬೇಕಿದ್ದರೆ ಹಾಕ್ಕೊಳ್ಳಿ, ಆಪ್ಷನಲ್ಲು. ನಮಗೆ ಕನ್ಸಿಸ್ಟೆನ್ಸಿ ಬರುತ್ತೆ ಸ್ವಲ್ಪ ತಿಕ್ಕಾಗಿ. ಓಕೆನಾ? ಇದು ರೆಡಿಯಾಗಿದೆ. ಬನ್ನಿ, 10 ನಿಮಿಷ ಆಗಿದೆ. ನಮ್ಮ ಹಿಟ್ಟು ನೋಡಿ ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಚಪಾತಿ ಹಿಟ್ಟಿಗಿನ್ನ ಸಾಫ್ಟಾಗಿರಬೇಕು. ಓಕೆನಾ? ಆಮೇಲೆ ನಾವು ಕಲಸೋದ್ರಲ್ಲಿದೆ ಯಾಕೆ ಗೊತ್ತಾ? ನಮಗೆ ಕ್ರ್ಯಾಕ್ಸ್ ಬರಬಾರ್ದು, ಒಡೆದೋಗಬಾರ್ದು ನಮ್ಮ ಮೋದಕ. ನಾವು ಎಣ್ಣೆಲಿ ಕರಿತಿಲ್ಲ, ಹಬೆಯಲ್ಲಿ ಬೇಯಿಸ್ತಾ ಇರೋದು. ನಾ ಹೇಳ್ದಂಗೆ ಇದು ಯಾವಾಗ ಹಿಟ್ಟು ಕಲಿಸ್ತೀನೋ ಆವಾಗಲೇ ಒಂದು ಕೈ ಮುಷ್ಟಿಯಷ್ಟು ನಾನು, ಅಂದರೆ ಒಂದು 2 ಟೇಬಲ್ ಚಮಚದಷ್ಟು ಬಾಸ್ಮತಿ ಅಕ್ಕಿನ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಇದನ್ನು ಬಟ್ಲು ಆಕಾರಕ್ಕೆ ತಟ್ಕೊಳ್ಳಿ. ನೋಡಿ, ಈ ಥರ ಬಟ್ಲು ಆಕಾರಕ್ಕೆ ತಟ್ಕೊಳ್ಳಿ. ಚೆನ್ನಾಗಿ ನಾದಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನಾದ್ತೀವೋ ನಮಗೆ ಕ್ರ್ಯಾಕ್ಸು ಏನೂ ಬರಲ್ಲ. ಸೊ ನೋಡಿ, ಈ ಥರ ಚೆನ್ನಾಗಿ ಅದನ್ನು ಬಟ್ಲು ಆಕಾರಕ್ಕೆ ಮಾಡ್ಕೊಳ್ಳಿ. ನೀವಿವಾಗ ಸ್ಟಫಿಂಗ್ ಎಲ್ಲ ಮಾಡ್ತೀವಲ್ಲ, ಪರೋಟ ಎಲ್ಲ ಮಾಡ್ತೀವಲ್ಲ, ಆ ಥರ ಸ್ಟಫಿಂಗಲ್ಲೂ ಮಾಡ್ಕೊಳ್ಬೋದು. ಓಕೆನಾ? ನಮಗೆ ಸ್ಟಫಿಂಗ್ ಬರಲ್ಲ ಅಂದರೆ ನೀವು ಉಂಡೆ ಆಕಾರದಲ್ಲೂ ಇಟ್ಕೊಳ್ಳಿ. ನಾನಿಲ್ಲಿ ಒಂಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಆಪ್ಷನಲ್ಲು, ಬೇಕಿದ್ದರೆ ನೆನೆ ಹಾಕ್ಕೊಳ್ಳಿ. ನಮ್ಮ ಹತ್ರ ಬಾಸ್ಮತಿ ಅಕ್ಕಿ ಇಲ್ಲ ಅಂದರೆ ನಾರ್ಮಲ್ ಅಕ್ಕಿನ ನೆನೆ ಹಾಕ್ಕೊಳ್ಳಿ. ಚೆನ್ನಾಗೂ ಇರುತ್ತೆ ನೋಡೋಕ್ಕೆ, ಒಂಥರ ವಿಭಿನ್ನವಾಗಿರೋ ಟೇಸ್ಟು ಕೊಡುತ್ತೆ. ಬೇಕಾದ್ರೆ ಅಕ್ಕಿಗೆ ಸ್ವಲ್ಪ ಕಲರ್ ಹಾಕ್ಕೊಂಡು, ಅಂದರೆ ಫುಡ್ ಕಲರ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಕಲರಿಂಗ್ ಮಾಡ್ಕೊಳ್ಬೋದು. ಅದು ವಿಶೇಷವಾಗಿರುತ್ತೆ. ಸೊ ನಾವು ರಾಗಿ ತಿಂತಾಯಿದ್ದೀವಿ, ಮಕ್ಳಿಗೆ ರಾಗಿ ಕೊಟ್ಟರೆ ಅವ್ರು ತಿನ್ನಲ್ಲ ಅಲ್ವಾ? ಅವ್ರಿಗೆ ಈ ಥರ ಡಿಫ್ರೆಂಟಾಗಿ ನೀವು ಮಾಡಿಕೊಟ್ಟಾಗ ಡೆಫಿನೆಟಾಗಿ ಟ್ರೈ ಮಾಡ್ತಾರೆ. ಏನೋ ಡಿಫ್ರೆಂಟಾಗಿ ಮಾಡಿದ್ದಾರಲ್ಲ ಅಮ್ಮ, ಚೆನ್ನಾಗಿದ್ದಂಗೆ ಇದೆಯಲ್ಲ ಅಂತ ಡೆಫಿನೆಟಾಗಿ ಟ್ರೈ ಮಾಡ್ತಾರೆ, ಕಲರ್ ಥರ ಇದ್ದರೆ. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ. ನೀವು ಬೆಲ್ ಬಟನ್ ಒತ್ತಿದ್ರೆ ಡೈಲಿ ಒಂದೊಂದು ವೀಡಿಯೋಸ್ ನಿಮಗೆ, ನಾನು ನೆನ್ನೆನೇ ಹೇಳಿದೆ ವೀಡಿಯೋಲಿ, ಇವತ್ತು ವಿಶೇಷವಾಗಿದೆ ಒಂದು ರೆಸಿಪಿ ಗಣೇಶ ಗೌರಿ ಹಬ್ಬಕ್ಕೆ. ನೋಡಿ ಯಾವ ರೀತಿ ಇದೆ ಅಂತ. ಎಲ್ಲಾದರೂ ಕ್ರ್ಯಾಕ್ಸ್ ಬಿಟ್ಟಿದೆಯಾ ಅಂತ ನೀವೇ ನೋಡಿ. ಎಲ್ಲೂ ಬಿಟ್ಟಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ನಾವು ನಾದ್ತೀವಿ. ಮತ್ತು ಆದಷ್ಟು ಕುದಿಯೋ ನೀರು ಹಾಕ್ಕೊಳ್ಳಿ. ಸ್ಪೂನ್ ಸಹಾಯದಿಂದ ಅದನ್ನು ಕಲಿಸ್ಕೊಳ್ಳೋಕೆ ಹೋಗಿ. ಓಕೆನಾ? ತಣ್ಣೀರು ಹಾಕೋದು, ಉಗುರು ಬೆಚ್ಚಗಿರೋ ನೀರು ಹಾಕೋದು ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ಬಿಸಿ ನೀರು ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಓಕೆ, ಈ ಥರ ಬಟ್ಲು ಆಕಾರಕ್ಕೆ ಹಾಕಿ ಒಂದು 10 ನಿಮಿಷ ನೆನೆ ಹಾಕ್ಕೊಳ್ಬೇಕು. 2 ಟಿಪ್ಸು. ಬಿಸಿ ನೀರು ಹಾಕೋದು, ಚೆನ್ನಾಗಿ ನಾದಬೇಕು ಅಷ್ಟೇ. ಇವೆರಡು ಟಿಪ್ಸ್ ಫಾಲೋ ಮಾಡಿಬಿಟ್ರೆ ನಾನು ಮಾಡಿದ್ದೀನಲ್ಲ ಮೋದಕ, ಅದೇ ಥರ ಮೋದಕ ನೀವು ಸಹ ಮಾಡ್ಬೋದು. ನೋಡಿ, ಇದು ಚೆನ್ನಾಗಿ ಬಟ್ಲು ಆಕಾರಕ್ಕೆ ಮಾಡ್ಕೊಂಡಿದ್ದೀನಿ. ಮಧ್ಯ ಫಿಲ್ಲಿಂಗಿಗೆ ನಾನು ಕಾಯಿ ತುರಿ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಹಾಕಿದ್ದೀನಿ, ಸ್ವಲ್ಪ ಹುರ್ಗಡ್ಲೆ ಹಾಕಿದ್ದೀನಿ. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ದು ಫಿಲ್ಲಿಂಗ್ ಮಾಡ್ಕೊಳ್ಬೋದು, ಕೋವಾ ಫಿಲ್ಲಿಂಗ್ ಮಾಡ್ಕೊಳ್ಬೋದು. ನಿಮ್ಮ ಇನ್ನೋವೇಟಿವು. ಕೋವಾ ಡ್ರೈ ಫ್ರೂಟ್ಸ್ ಒಂದು ಫಿಲ್ಲಿಂಗ್ ಮಾಡ್ಕೊಳ್ಬೋದು, ಕೋವಾ ಡ್ರೈ ಫ್ರೂಟ್ಸ್ ಗುಲ್ಕಂದ್ ಒಂದು ಫಿಲ್ಲಿಂಗ್ ಮಾಡ್ಕೊಳ್ಬೋದು. ಬಟ್ ಗುಲ್ಕಂದ್ ಮತ್ತು ರಾಗಿ ಚೆನ್ನಾಗಿರಲ್ಲ ಕಾಂಬಿನೇಷನು. ಡ್ರೈ ಫ್ರೂಟ್ಸು, ಕೋವಾ ಮತ್ತು ರಾಗಿ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಟ್ರೆಡಿಷ್ನಲಾಗಿ ಕಾಯಿ ಮತ್ತು ಬೆಲ್ಲದ್ದು ಹುರ್ಗಡ್ಲೆ ಮತ್ತು ಏಲಕ್ಕಿ ಕಾಯಿದು ಚೆನ್ನಾಗಿರುತ್ತೆ. ನೋಡಿ, 3 ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಯೂಶಲಿ ಮೋದಕ ಅಂದರೆ ಎಣ್ಣೆಲಿ ಕರೀತಾರೆ, ಹಬೆಲೂ ಬೇಯಿಸ್ಬೋದು ಅಲ್ವಾ? ಸೊ ತುಂಬ ಚೆನ್ನಾಗಿರುತ್ತೆ. ಈ ಥರ ಅಕ್ಕಿ ಆಪ್ಷನಲ್ಲು. ನಾನು ಹೇಳಿದ್ನಲ್ಲ, ಒಂದು 10 ನಿಮಿಷ ನೆನೆ ಹಾಕ್ಕೊಂಡ್ರೆ ನಮ್ಮ ಬಾಸ್ಮತಿ ಅಕ್ಕಿ ಅದರಲ್ಲಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳೋಣ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಈಗಾಗಲೇ ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಬೇಕು. ಓಕೆನಾ? ವಿಭಿನ್ನವಾಗಿದೆ. ಹೌದು ಹೇಮಾ, ಚೆನ್ನಾಗಿದೆ. ಸ್ಟೀಮಲ್ಲಿ ಮಾಡೋದು, ಅದು ರಾಗಿ ಯಥೇಚ್ಛವಾಗಿ ಐರನ್ ಕಂಟೆಂಟ್, ಕಬ್ಬಿನಾಂಶ ಇರೋದು. ಇಲ್ಲಿ ಒಂದೇ ಒಂದು ಚೂರು ತುಪ್ಪ ಹಾಕಿದ್ದೀನಿ. ನೀವು ಬೇಡ ಅಂದರೆ ಎಣ್ಣೆ ಹಾಕ್ಕೊಳ್ಬೋದು. ಅಂಟ್ಕೊಳ್ಬಾರ್ದು ಅಂತ ಅಷ್ಟೇ ಉದ್ದೇಶ. ಸೊ ನಮ್ಮ ಇಷ್ಟು ಅಡುಗೆಗೆ ನಾವೆಲ್ಲೂ ತುಪ್ಪ ಉಪಯೋಗಿಸಿಲ್ಲ. ತುಂಬ ಇಂಪಾರ್ಟೆಂಟು. ಡಯಟ್ ಮಾಡ್ತಿರೋರಿಗೆ,
ತುಂಬ ಇಂಪಾರ್ಟೆಂಟ್ ಅಲ್ವಾ ತುಪ್ಪ ಬೆಣ್ಣೆ ತಿಂದೇ ಇರೋರಿಗೆ ಹೇಳಿ ಮಾಡಿಸಿದ ಅಡುಗೆ ಮತ್ತು ನಮಗೆ ಶುಗರ್ ಇದೆ ಸಕ್ಕರೆ ಕಾಯಿಲೆ ಇದ್ದಾರೆ ಅನ್ನೋರಿಗೂ ಅಷ್ಟೇ ಹೇಳಿ ಮಾಡಿಸಿದ ಅಡುಗೆ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹಬ್ಬಕ್ಕೆ ಹಬ್ಬನೂ ಆಯಿತು, ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಹೆಲ್ದಿ ಡಿಶ್ಶೂ ಆಯಿತು. ಓಕೆನಾ. ಸೊ ಇದನ್ನು ಒಂದು 5ರಿಂದ 10 ನಿಮಿಷ ಬೇಯಿಸ್ಬಿಡೋಣ. ಅನ್ನ ಎಲ್ಲ ಆಗಿದೆ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೌದು ನಮ್ಮ ಮೋದಕ ರೆಡಿಯಾಗಿದೆ ಅಂತ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನನ್ನ ಈ ಹೊಸ ಪ್ರಯತ್ನ ನಿಮ್ಗೆ ಇಷ್ಟ ಆಯಿತಾ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನನಗಂತೂ ವಿಭಿನ್ನವಾಗಿ ವಿಶೇಷವಾದ ರುಚಿ ಕೊಡ್ತಿದ್ದು. ಹೊರಗಡೆ ನಮ್ಮ ರಾಗಿ ಟೇಸ್ಟ್ ಆದರೆ ಒಳಗಡೆ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಘಮ ಆಗಲಿ, ಬೆಲ್ಲದ ಘಮ ಆಗಲಿ, ಬಾಯಿಗಿಟ್ಟರೆ ಕರಗಂಥ ಫೀಲಿಂಗು. ಸೊ ಇವತ್ತೇ ನಿಮ್ಮ ಮನೆಯಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಓಕೆನಾ. ಒಂದು ಸಲ ಕ್ಲೋಸಪ್ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಇದೆ ಅಂತ. ಎಲ್ಲೂ ಕ್ರ್ಯಾಕ್ಸ್ ಬಿಟ್ಟಿಲ್ಲ, ಅದು ತುಂಬ ಇಂಪಾರ್ಟೆಂಟು. ನೋಡಿ ಎಲ್ಲಾದರೂ ಕ್ರ್ಯಾಕ್ ಬಿಟ್ಟಿಲ್ಲ. ನಾದೋದು ಮತ್ತು ಆ ಬಿಸಿನೀರಲ್ಲಿ ಕಲಸೋದು ಎರಡೇ ಟಿಪ್ಪು. ಓಕೆನಾ. ಇವತ್ತೇ ಗಣೇಶ ಹಬ್ಬಕ್ಕೆ ಒಂದು ಸಲ ಟ್ರೈ ಮಾಡಿ. ಓಕೆನಾ. ಒಂದು ಟ್ರಯಲ್ ಮಾಡಿ ಗಣೇಶ ಹಬ್ಬಕ್ಕೆ ಮುಂಚೆ ಏನಾದ್ರು ಒಂಚೂರು ಮಿಸ್ಟೇಕ್ ಆದರೆ ನಂಗೆ ಕಮೆಂಟ್ಸಲ್ಲಿ ಹಾಕಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾನು ಹೇಳ್ತೀನಿ ಏನದು ತಪ್ಪಾಗಿದೆ, ಏನು ಮಾಡ್ಬೋದು ಅಂತ. ಓಕೆನಾ. ಇಲ್ಲ ಪರ್ಫೆಕ್ಟಾಗಿ ನಿಮ್ಗೆ ಬಂತು ಅಂದರೆ ವೆರಿ ಗುಡ್ ಅಂತಲೇ ಹೇಳ್ತೀನಿ. ಓಕೆನಾ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಈ ಹೇಮ ಯಾವಾಗಲೂ ಕಾಯ್ತಿರ್ತಾಳೆ ಅಂತ ಹೇಳ್ತಾ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು. ನಮಸ್ತೆ.